ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಚಂದನ. ನಟ ದರ್ಶನ್ ಅವರ ಡೆವಿಲ್ ಸಿನಿಮಾ ಅಪ್ಡೇಟ್ಸ್ಗಾಗಿ ಅಭಿಮಾನಿಗಳಂತೂ ತುಂಬಾ ಕಾತರದಿಂದ ಕಾಯ್ತಾ ಇದ್ದಾರೆ. ಯಾವಾಗ ಡೆವಿಲ್ ಸಿನಿಮಾ ಶೂಟಿಂಗ್ ಶುರು ಆಗತ್ತೆ, ಯಾವಾಗ ತೆರೆ ಕಾಣುತ್ತೆ, ಹಾಗೆ ಯಾರೆಲ್ಲ ಆ ಡೆವಿಲ್ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ, ಹೀಗೆ ಎರಡ ಅನೇಕ ಪ್ರಶ್ನೆಗಳಂತೂ ಅಭಿಮಾನಿಗಳಿಗೆ ಯಾವಾಗ್ಲೂ ಕಾಡ್ತಾ ಇರುತ್ತೆ. ಇಂಥ ಸಮಯದಲ್ಲೇ ಡೆವಿಲ್ ಸಿನಿಮಾ ಅರ್ಧ ಶೂಟಿಂಗ್ ವೇಳೆನೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಆರೋಪಿ ಸ್ಥಾನದಲ್ಲಿ ಬಳ್ಳಾರಿ ಜೈಲು ಸೇರಿದ್ರು. ಈಗ ಬಳ್ಳಾರಿ ಜೈಲಿನಿಂದ ಮಧ್ಯಂತರ ಜಾಮೀನು ಪಡ್ಕೊಂಡು ಆಚೆ ಬಂದಿದ್ರು. ಅದಾದ್ಮೇಲೆ ಈಗ ರೆಗ್ಯುಲರ್ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ. ಇದೆಲ್ಲರ ಮಧ್ಯೆ ನಟ ದರ್ಶನ್ ಅವ್ರಿಗೆ ಫಿಸಿಯೋಥೆರಪಿ ಆಗ್ತಾ ಇದೆ, ಅವರ ಬೆನ್ನು ನೋವಿನ ಸಮಸ್ಯೆಗಳಿದೆ. ಇದರ ಬೆನ್ನಲ್ಲೇನೆ ಮತ್ತೆ ನಟ ದರ್ಶನ್ ಅವರು ಈಗ ಅವರ ಫಾರ್ಮ್ ಹೌಸ್ ಅಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಮೈಸೂರಿನಲ್ಲಿರುವಂತಹ ಅವರ ಫಾರ್ಮ್ ಹೌಸ್ ಅಲ್ಲಿ ನಟ ದರ್ಶನ್ ಅವರು ಈಗಾಗಲೇ ಹೋಗಿದ್ದಾರೆ. ಇಂಥ ಸಮಯದಲ್ಲಿ ನಟ ದರ್ಶನ್ ಅವರು ಹೊರಗಡೆ ಬಂದಿದ್ದಾರೆ. ಹಾಗಾಗಿ ಡೆವಿಲ್ ಸಿನಿಮಾ ಮತ್ತೆ ಶೂಟಿಂಗ್ ಶುರು ಆಗತ್ತೆ ಅನ್ನೋ ಸುದ್ದಿಗಳು ಕೂಡ ಕೇಳಿ ಬರ್ತಿದೆ. ಮಿಲನ ಪ್ರಕಾಶ್ ಅವರು ನಿರ್ದೇಶಿಸಿ ನಿರ್ಮಿಸುತ್ತಿರುವಂತಹ ಡೆವಿಲ್ ಸಿನಿಮಾ ಶೂಟಿಂಗ್ ಯಾವಾಗ ಶುರು ಆಗತ್ತೆ, ಹಾಗೆ ನಟ ದರ್ಶನ್ ಅವರ ಎದುರಾಗಿ ಯಾರು ನಟನೆ ಮಾಡ್ತಿದ್ದಾರೆ. ಈಗ ಡೆವಿಲ್ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿನೇ ಇದೆ. ಅದರಲ್ಲೂ ದರ್ಶನ್ ಅವರ ಸಿನಿಮಾ ಅಂತ ಹೇಳಿದ್ರೆ ಅಭಿಮಾನಿಗಳು ತುಂಬಾನೇ ಕಾಯ್ತಾ ಇರ್ತಾರೆ. ಯಾವಾಗ ಅವ್ರನ್ನ ನಾವು ತೆರೆ ಮೇಲೆ ಕಾಣ್ತೀವಿ, ಯಾವಾಗ ಅವ್ರನ್ನ ನಾವು ಸ್ಕ್ರೀನ್ ಮೇಲೆ ನೋಡ್ತೀವಿ ಅನ್ನೋ ಕುತೂಹಲ ಅಂತೂ ಅಭಿಮಾನಿಗಳಿಗೆ ಯಾವಾಗ್ಲೂ ಇರುತ್ತೆ. ಇಂತಹ ಸಮಯದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆದಂತಹ ಡೆವಲಪ್ಮೆಂಟ್ಸ್ ನಮ್ಗೆಲ್ರಿಗೂ ಗೊತ್ತಿದೆ. ಫೆಬ್ರವರಿಯಲ್ಲಿ ಡೆವಿಲ್ ಸಿನಿಮಾ ಶೂಟಿಂಗ್ ಶುರು ಆಗುತ್ತೆ ಅನ್ನೋದು ಕೂಡ ಕೇಳಿ ಬರ್ತಾ ಇತ್ತು. ಇನ್ನು ಹೊಸ ವರ್ಷಕ್ಕೆ ನಟ ದರ್ಶನ್ ಅವರು ಡಬ್ಬಿಂಗ್ ಮಾಡಿದ್ದಾರೆ. ಈಗೇನು 50% ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಅದಕ್ಕೆ ಡಬ್ಬಿಂಗ್ ಕೂಡ ಮಾಡಿದ್ದಾರೆ. ಸೊ ಟೀಸರ್ ಏನಾದ್ರು ಟ್ರೈಲರ್ ಏನಾದ್ರು ಬರುತ್ತೇನೋ ಅಂತ ಹೇಳಿ ಕೂಡ ಅಭಿಮಾನಿಗಳು ತುಂಬಾನೇ ಹೋಪ್ಸ್ ಇಟ್ಕೊಂಡು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಕಾಯ್ತಾ ಇದ್ದಾರೆ. ನಟ ದರ್ಶನ್ ಅವರ ವಿರುದ್ಧ ಖಳನಾಯಕ ಆಗಿ ಯಾರು ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನೋದು ಕೂಡ ಅಭಿಮಾನಿಗಳಿಗೆ ತುಂಬಾನೇ ಕ್ಯೂರಿಯಾಸಿಟಿ ಮೂಡಿಸಿತ್ತು. ಇದರ ಬೆನ್ನಲ್ಲೇನೆ ನಟ ದರ್ಶನ್ ಅವರ ವಿರುದ್ಧ ನಿಂತ್ಕೋಬೇಕು, ಆಕ್ಟ್ ಮಾಡಬೇಕು, ಒಂದು ವಿಲನ್ ಆಗಿ ಕಾಣಿಸ್ಕೋಬೇಕು ಅಂತಂದ್ರೆ ಅವರು ಕೂಡ ಒಂದು ಒಳ್ಳೆ ಪರ್ಸನಾಲಿಟಿ ಇರೋಂಥವ್ರು ಆಗಿರ್ಬೇಕು. ಯಾಕಂದ್ರೆ ನಮ್ಗೆಲ್ರಿಗೂ ಗೊತ್ತು ನಟ ದರ್ಶನ್ ಅವರು 6 ಅಡಿ ಇದ್ದಾರೆ, 6 ಅಡಿ 1 ಇಂಚ್ ಏನೋ ಇದ್ದಾರೆ. ಹೀಗಿರ್ಬೇಕಾದ್ರೆ ಅವರ ಎದುರುಗಡೆ ನಿಂತ್ಕೊಳ್ಳುವಂತಹ ವ್ಯಕ್ತಿ ಹೇಗಿರ್ಬೇಕು, ವಿಲನ್ ಆಗಿ ಕಾಣಿಸ್ಕೊಳ್ಬೇಕಂದ್ರೆ ಅವ್ರಿಗೂ ಅದೇ ರೀತಿಯಾದಂತಹ ಗತ್ತು ಗಾಂಭೀರ್ಯ ಇರ್ಬೇಕಾಗತ್ತೆ. ಹೀಗಾಗಿ ಈ ಹಿಂದೆ ಕನ್ನಡದಲ್ಲೇ ಮಿಂಚಿದಂತಹ ಸೀರಿಯಲ್ ನಟ ಅದಾದ್ಮೇಲೆ ಒಂದಷ್ಟು ಸಿನಿಮಾಗಳನ್ನ ಕೂಡ ಮಾಡ್ತಾರೆ. ಹರ ಹರ ಮಹಾದೇವ್ ಸೀರಿಯಲ್ ನಲ್ಲಿ ಶಿವನ ಪಾತ್ರದಲ್ಲಿ ಕಾಣಿಸ್ಕೊಂಡಂತಹ ವಿನಯ್ ಅವರು, ಹಾಗೆ ಬಿಗ್ ಬಾಸ್ ಸೀಸನ್ 10ರ ರನ್ನರ್ ಅಪ್ ಆಗಿ ಕಾಣಿಸ್ಕೊಂಡಂತಹ ವಿನಯ್ ಗೌಡ ಅವರು ನಟ ದರ್ಶನ್ ಅವರ ಎದುರುಗಡೆ ಮುಖಾಮುಖಿ ಆಗ್ತಾ ಇದ್ದಾರೆ ಡೆವಿಲ್ ಸಿನಿಮಾ ಅಲ್ಲಿ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ವಿನಯ್ ಅವರು ಬಿಗ್ ಬಾಸ್ ಮನೆಯಲ್ಲಿ ನಡ್ಕೊಂಡು ಬರ್ಬೇಕಾದ್ರೆ ಅವರ ಹಾವ ಭಾವ ನೋಡಿ ಜನ ಅವರನ್ನ ಆನೆ ಆನೆ ಅಂತ ಹೇಳಿ ಕೂಡ ಕರೀತಾ ಇದ್ರು. ಹೀಗಿರ್ಬೇಕಾದ್ರೆ ಅವರೇ ತುಂಬಾ ಸೂಕ್ತ ಆ ಕ್ಯಾರೆಕ್ಟರ್ಗೆ. ಡೆವಿಲ್ ಸಿನಿಮಾದಲ್ಲಿ ಮೇನ್ ಆಕ್ಟರ್ ಆಗಿ, ಮೇನ್ ವಿಲನ್ ಆಗಿ ಕಾಣಿಸ್ಕೊಳ್ತಾ ಇರುವಂತಹ ವಿನಯ್ ಗೌಡ ಅವ್ರ ಮೇಲೆ ನಿರೀಕ್ಷೆಗಳು ಹೆಚ್ಚಾಗಿದೆ. ಇನ್ನು ಡೆವಿಲ್ ಸಿನಿಮಾ ಫೆಬ್ರವರಿಯಲ್ಲಿ ಶೂಟಿಂಗ್ ಶುರು ಆಗ್ತಾ ಇರೋದ್ರಿಂದ ಈಗ ವಿನಯ್ ಗೌಡ ಅವರು ಕೂಡ ಆ ಶೂಟಿಂಗ್ ನಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇಬ್ರು ಮುಖಾಮುಖಿ ಆಗ್ತಾ ಇದ್ದಾರೆ. ಇಬ್ರು ಹೇಗೆಲ್ಲ ಅಭಿನಯ ಮಾಡ್ಬೋದು, ಅವರ ಟಫ್ ಫೈಟ್ ಏನಿರುತ್ತೆ ಅದನ್ನ ನಾವು ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಯಾವಾಗ ಆ ಅದೃಷ್ಟ ಕೂಡು ಬರುತ್ತೋ ಅಂತ ಹೇಳಿ ಕೂಡ ಅಭಿಮಾನಿಗಳು ತುಂಬಾನೇ ವೇಟ್ ಮಾಡ್ತಾ ಇದ್ದಾರೆ. ಇನ್ನು ವಿನಯ್ ಗೌಡ ಅವ್ರಿಗೂ ಕೂಡ ಅಷ್ಟೇ ಫ್ಯಾನ್ ಬೇಸ್ ಇದ್ದು ಇವಾಗ ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿ ಆಗಿದ್ದಾರೆ. ಈಗ ಅವರು ಕೂಡ ಸ್ವಲ್ಪ ಬ್ಯುಸಿ ಆಗಿದ್ದಾರೆ. ಅವರ ಬಿಗ್ ಬಾಸ್ ಜೀವನ ಆದ್ಮೇಲೆ ಈಗ ಒಂದಷ್ಟು ಫಿಲಿಂಗಳಲ್ಲಿ ಕೂಡ ಅಭಿನಯ ಮಾಡ್ತಿರುವಂತಹ ವಿನಯ್ ಗೌಡ ಅವರು ಡೆವಿಲ್ ಸಿನಿಮಾದಲ್ಲಿ ಹೇಗೆ ಕಾಣಿಸ್ಕೊಳ್ತಾ ಇದ್ದಾರೆ, ನಟ ದರ್ಶನ್ ಅವರ ವಿರುದ್ಧ ಹೇಗೆಲ್ಲ ಇವರು ಅಭಿನಯ ಮಾಡ್ಬೋದು, ಅವ್ರ ಇಬ್ಬರ ಫೈಟ್ ಹೇಗೆಲ್ಲ ಇರ್ಬೋದು ಅನ್ನೋದು ಕೂಡ ಅಭಿಮಾನಿಗಳಿಗೆ ತುಂಬಾನೇ ಕಾತರ ಕಾಡ್ಸಿದೆ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.